ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸಾರೆ ಹೇಳಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಇದ್ದರೆ ಮಾತ್ರ ಅದನ್ನು ತಗೊಳ್ಳಿ. ಮ್ಯಾಚ್ ಆಗದೇ ಇರುವ ವಿಷಯಗಳನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಇವತ್ತಿನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಫೀಲಿಂಗ್ಸ್ ಮತ್ತು ವೈಬ್ಸ್ ಇದೆ, ಇವುಗಳ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೂಡ್ ಸ್ವಿಂಗ್ಸ್ ಎನರ್ಜಿ, ಎಮೋಷ್ನಲ್ ಓವರ್ಲೋಡ್ ಎನರ್ಜಿ ಅಂದರೆ ಮನಸ್ಸು ಒಂದೇ ಕಡೆ ಸ್ಟೇಬಲ್ ಆಗಿರದೇ ಇರುವಂತಹ ಎನರ್ಜಿ. ತುಂಬ ಮನಸ್ಸು ಓಡಾಡ್ತಾ ಇರುವಂಥ ಎನರ್ಜಿ. ಒಂದು ಕ್ಷಣ ತುಂಬ ಕೋಪ ಬರುತ್ತೆ, ಇನ್ನೊಂದು ಕ್ಷಣ ತುಂಬ ಬೇಸರ, ಮತ್ತೊಂದು ಕ್ಷಣ ತುಂಬ ಖಾಲಿತನ. ಅವರ ಮನಸ್ಸಿನ ಒಳಗಿನ ಎನರ್ಜಿ ಒಂದೇ ಸ್ಥಿತಿಯಲ್ಲಿ ಇರೋದಿಲ್ಲ. ಈ ವ್ಯಕ್ತಿ ತುಂಬ ದಿನಗಳಿಂದ ಅವರ ಫೀಲಿಂಗ್ಸನ್ನು ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಂಡಿದ್ದಾರೆ. ಅವರು ಏನೂ ಹೇಳದೆ, ಏನೂ ತೋರಿಸ್ದೆ ಎಲ್ಲವನ್ನ ಮನಸ್ಸಿನ ಒಳಗಡೆ ಕಂಟ್ರೋಲ್ ಮಾಡ್ತಾ ಬಂದಿದ್ದಾರೆ. ಆದರೆ ಇಂತಹ ಕಂಟ್ರೋಲ್ ಏನಿದೆ ಇದು ಒಂದು ಹಂತದ ನಂತರ ಬ್ರೇಕ್ ಆಗುತ್ತೆ. ಅದೇ ಎನರ್ಜಿ ಇದೆ. ಅವರ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ. ಒಂದು ಸಲ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರ್ತಾರೆ, ಇನ್ನೊಂದು ಸಲ ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಈ ನೈಟ್ ಟೈಮ್ನಲ್ಲಿ ನಿಮ್ಮ ನೆನಪುಗಳು ತುಂಬ ಕಾಡ್ತಾ ಇರ್ಬೋದು, ಹಳೆಯ ಘಟನೆಗಳು ರೀಪ್ಲೇ ಆಗ್ತಾ ಇರಬಹುದು, ರಿಗ್ರೆಟ್ ಫೀಲಿಂಗ್ ಬರ್ತಾ ಇರ್ಬೋದು. ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ತುಂಬ ದಿನಗಳಿಂದ ನೋವು, ಬೇಸರ, ರಿಗ್ರೆಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವುಗಳನ್ನೆಲ್ಲ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಮನಸ್ಸು ಹೇಳ್ತಾ ಇದೆ ಇನ್ನು ಸಾಕು ಅಂತ. ಅವ್ರಿಗೆ ಟಯರ್ಡ್ ಆಗಿದೆ. ಮನಸ್ಸಿನ ಒಳಗಿನ ನೋವು ಹೀಲಿಂಗ್ ಪ್ರೊಸೆಸ್ ಎನರ್ಜಿ ಇದೆ. ಎಮೋಷ್ನಲ್ ರಿಲೀಸ್ ಸ್ಟೇಜ್ ಎನರ್ಜಿ ಇದೆ. ಅಂದರೆ ಮನಸ್ಸಿನ ಒಳಗಡೆ ತುಂಬಿಕೊಂಡಿರುವಂತಹ ನೋವು ಈಗ ಬ್ರೇಕ್ ಆಗಿ ಹೊರಗಡೆ ಬರ್ತಾ ಇರುವಂತಹ ಅಂತ. ಅವರ ಫೀಲಿಂಗ್ಸನ್ನು ಅವರು ಓಪನ್ ಆಗಿ ಹೇಳ್ತಾ ಇರಲಿಲ್ಲ, ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ನಾನು ಸ್ಟ್ರಾಂಗ್ ಇರಬೇಕು ಅಂತ ಅವರನ್ನು ಅವರು ಅಲ್ಲೇ ಸ್ಟಕ್ ಮಾಡ್ಕೊಳ್ತಾ ಇದ್ರು. ಬಟ್ ಸಮಸ್ಯೆ ಏನು ಅಂದರೆ ಹೈಡ್ ಮಾಡ್ಕೊಂಡಿರುವ ಫೀಲಿಂಗ್ಸ್ ಹೋಗೋದಿಲ್ಲ ಅಲ್ವಾ, ಅವು ಒಂದು ದಿನ ಹೊರಗಡೆ ಬಂದೇ ಬರುತ್ತೆ. ಅದೇ ರೀತಿ ಈಗ ಆಗಿದೆ. ಈಗ ಹಳೆಯ ನೆನಪುಗಳು ಬರ್ತಾ ಇದೆ, ನೀವು ಹೇಳಿದ ಮಾತುಗಳು ನೆನಪಾಗ್ತಾ ಇದೆ, ನೀವು ಜೊತೆ ಇದ್ದ ಕ್ಷಣಗಳು ಅವರ ಕಣ್ಣ ಮುಂದೆ ರೀಪ್ಲೇ ಆಗ್ತಾ ಇದೆ. ಒಂದು ಟೈಮ್ನಲ್ಲಿ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಗೊಂದಲ ಕನ್ಫ್ಯೂಷನ್ನಲ್ಲಿ ಇರುವ ಎನರ್ಜಿ ಇದೆ. ಎಮೋಷ್ನಲಿ ಡೌನ್ ಆಗಿರುವಂತಹ ಎನರ್ಜಿ. ಹೇಳದೇ ಇರುವ ಫೀಲಿಂಗ್ಸ್ ಒಂದು ಕಡೆ, ಮನಸ್ಸಿನ ಒಳಗಿನ ಲೋನ್ಲಿನೆಸ್ ಒಂದು ಕಡೆ. ಹೊರಗಡೆ ಜನ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಮಾತ್ರ ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬಳೇ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಪಾಸ್ಟ್ ಪ್ರೆಸೆಂಟ್ ಎಲ್ಲವನ್ನ ನೆನಪು ಮಾಡ್ಕೊಳ್ಳೋದು, ರಿಗ್ರೆಟ್ ಬರ್ತಾ ಇದೆ. ಲವ್ ಮತ್ತು ಫಿಯರ್ ಎರಡೂ ಮಿಕ್ಸ್ ಆಗಿರುವಂತಹ ಎನರ್ಜಿ ತುಂಬ ಹೈ ಇದೆ. ಕಂಟ್ರೋಲನ್ನು ಕಳ್ಕೊಳ್ತಿದ್ದಾರೆ. ಒಳಗಿನ ನೋವು ಹೊರಗಡೆ ಬರ್ತಾ ಇದೆ. ನಿಧಾನವಾಗಿ ಹೀಲಿಂಗ್ ಅನ್ನೋದು ಶುರು ಆಗ್ತಾ ಇದೆ. ನಿಮ್ಮ ಎನರ್ಜಿಯ ಪ್ರಕಾರ ನೋಡೋದಾದರೆ ಸೆಲ್ಫ್ ಎನರ್ಜಿ, ಎಮೋಷ್ನಲ್ ಬ್ಯಾಲೆನ್ಸ್ ಎನರ್ಜಿ. ಅಂದರೆ ನಿಮ್ಮ ಮನಸ್ಸು ಕೂಡ ಈ ಸಿಚುವೇಶನ್ಗೆ ರಿಯಾಕ್ಟ್ ಮಾಡುವಂತಹ ಹಂತ. ಈ ಸಮಯದಲ್ಲಿ ನಿಮಗೂ ಕೂಡ ಕೆಲವೊಮ್ಮೆ ಇಂಥ ಫೀಲಿಂಗ್ ಬರ್ಬೋದು, ನಾನು ಮಾತ್ರ ತುಂಬ ಎಫರ್ಟ್ ಹಾಕಿದೆ, ಅವ್ರೇನೂ ಮಾಡಲಿಲ್ಲ, ನಾನು ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಒದ್ದಾಡಿದ್ದೀನಿ. ಇದು ನ್ಯಾಚುರಲ್ ಆಗಿ ಬರುವಂತಹ ಭಾವನೆ. ಯಾಕೆಂದರೆ ನೀವು ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ದೀರಾ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಆ ಇನ್ವೆಸ್ಟ್ ನಿಮಗೆ ಮತ್ತೆ ತಿರುಗಿ ಸಿಕ್ಕಿಲ್ಲ. ನೀವು ಕೂಡ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಆ ಎನರ್ಜಿ ಇದೆ. ಬಟ್ ನೆಗೆಟಿವ್ ಯಾಕೆ ಹೆಚ್ಚಾಗಬಾರ್ದು ಅಂದರೆ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಇನ್ನರ್ ಪೀಸ್ ಕೂಡ ಹೋಗುತ್ತೆ, ಮತ್ತು ಕನೆಕ್ಷನ್ ಎನರ್ಜಿ ಕೂಡ ಡಿಸ್ಟರ್ಬ್ ಆಗುತ್ತೆ. ನೀವು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಈ ಟೈಮ್ನಲ್ಲಿ ನಿಮ್ಮ ಮೇಲೆ ನೀವು ಫೋಕಸ್ ಇಡಿ. ನಿಮ್ಮ ಕೆಲಸ, ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ. ಮನಸ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ. ಯಾಕೆಂದರೆ ಬ್ಯುಸಿ ಮೈಂಡ್ ಲೆಸ್ ಓವರ್ ಥಿಂಕಿಂಗ್.
ಈಗ ನಿಮ್ಮ ಎನರ್ಜಿ ವೇಟಿಂಗ್ ಮೋಡ್ನಲ್ಲಿ ಇರಬಾರ್ದು, ನಿಮ್ಮ ಲೈಫ್ ಮೂವಿಂಗ್ ಮೋಡ್ನಲ್ಲಿ ಇರಬೇಕು. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಕಾರ್ಮಿಕ್ ಸೈಕಲ್ ಎನರ್ಜಿ, ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ, ರಿಯಲೈಸೇಷನ್ ಎನರ್ಜಿ ಅಂದರೆ ರಿಲೇಷನ್ಶಿಪ್ ಒಳಗಿನ ಹಳೆಯ ಪ್ಯಾಟರ್ನ್ ಈಗ ಬ್ರೇಕ್ ಆಗುವ ಟೈಮ್. ನಿಮ್ಮಿಬ್ಬರ ನಡುವೆ ಫೀಲಿಂಗ್ಸ್ ತುಂಬ ಹೈ ಆಗಿರ್ಬೋದು, ಮೌನ ಕೂಡ ತುಂಬ ವೆಯ್ಟ್ ಆಗಿರುತ್ತೆ, ಯೋಚನೆಗಳು ತುಂಬ ಡೀಪ್ ಆಗಿರುತ್ತೆ. ಇದು ಆರ್ಡಿನರಿ ಕನೆಕ್ಷನ್ ಅಲ್ಲ ಅನ್ನೋ ಥರ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಇಬ್ಬರಿಗೂ ಕೂಡ. ಟಾಕ್ಸಿಕ್ ಸೈಕಲ್ ಏನಾದರೂ ಇದ್ದರೆ ಅದು ಬ್ರೇಕ್ ಆಗುತ್ತೆ. ಅಂದರೆ ಕೆಲವು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯಾಟ್ರನ್ ರಿಪೀಟ್ ಆಗ್ತಾ ಇರುತ್ತೆ. ತುಂಬ ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಡಿಸ್ಟೆನ್ಸ್ ಬರೋದು, ಸೈಲೆನ್ಸ್ ಬರೋದು, ಮತ್ತೆ ರಿಯೂನಿಯನ್ ಆಗೋದು, ಮತ್ತೆ ಪ್ರಾಬ್ಲಮ್ ಬರೋದು. ಆದರೆ ಆ ಸೈಕಲ್ ಬ್ರೇಕ್ ಆಗುವ ಚಾನ್ಸಸ್ ತುಂಬ ಜನರಿಗಿದೆ. ಯಾಕೆಂದರೆ ಈಗ ಇಬ್ಬರಿಗೂ ಕೂಡ ಅರಿವು ಬಂದಿದೆ, ಒಂದು ಲೆಸನನ್ನು ಕಲ್ತ್ಕೊಂಡಿದ್ದೀರ. ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಲೈಟಾಗಿ ತಗೊಳ್ತಾ ಇಲ್ಲ. ನಾನು ಇನ್ನು ಮುಂದೆ ಏನು ಮಾಡಬೇಕು ಅಂತ ಅವರನ್ನು ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಅವರು ಸಪ್ರೆಸ್ ಮಾಡಿದ ಲವ್ ಈಗ ಸ್ಲೋಲಿ ಹೊರಗಡೆ ಬರ್ತಾ ಇದೆ. ಮಿಸ್ ಫೀಲಿಂಗ್ ಬರ್ತಾ ಇದೆ, ರಿಗ್ರೆಟ್ ಬರ್ತಾ ಇದೆ, ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅವರ ಒಳಗಿನ ಮನಸ್ಸಿನ ಗೊಂದಲ ಏನು ಅಂದರೆ ಅವರು ಈಗ ಒಂದು ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇದ್ದಾರೆ. ನಾನು ಸ್ಟೇ ಮಾಡಬೇಕಾ ಅಥವಾ ಮೂವ್ ಆಗಬೇಕಾ, ನಾನು ಯಾವ ಡೈರೆಕ್ಷನ್ ಹೋಗಬೇಕು, ಇದು ಅವರ ಮೈಂಡ್ ಮತ್ತು ಓವರ್ಲೋಡೆಡ್ ಆಗಿರುವಂತಹ ಸ್ಥಿತಿ. ಈ ಹಂತದಲ್ಲಿ ನಿಮ್ಮ ಕನೆಕ್ಷನ್ ಒಂದು ಅವೇಕ್ನಿಂಗ್ ಸ್ಟೇಜ್ನಲ್ಲಿದೆ. ಓಲ್ಡ್ ಪ್ಯಾಟ್ರನ್ಸ್ ಅನ್ನೋದು ಮುಗೀತಾ ಇದೆ, ಎಮೋಷನ್ಸ್ ರಿಯಲ್ ಆಗಿ ಹೊರಗಡೆ ಬರ್ತಾ ಇದೆ ಮತ್ತು ಕ್ಲಾರಿಟಿ ಬರುವ ಪ್ರೊಸೆಸ್ ಶುರುವಾಗಿದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈಗ ನಿಮ್ಮ ಪಾರ್ಟ್ನರ್ ಮನಸ್ಸು ಒಂದು ರೀತಿಯ ಗೊಂದಲದಲ್ಲಿದೆ, ಕನ್ಫ್ಯೂಷನ್ನಲ್ಲಿದೆ. ಅವರ ಮುಂದೆ 2 ಚಿತ್ರ ಇದೆ. ಒಂದು ಲೈಫ್ ನೀವು ಅವರ ಜೊತೆ ಇದ್ದೀರಾ, ಇನ್ನೊಂದು ಲೈಫ್ ನೀವು ಅವರಿಂದ ದೂರ ಆಗಿದ್ದೀರಾ. ಈ 2 ಆಪ್ಷನ್ಸ್ ಅವರ ಮನಸ್ಸಿನಲ್ಲಿ ತುಂಬ ರಿಪೀಟಾಗಿ ಓಡಾಡ್ತಾ ಇದೆ. ಅವರಿಗೆ ಡೀಪ್ ಪೇಯ್ನ್ ಆಗ್ತಾ ಇದೆ. ನೀವು ಇಲ್ಲದೆ ಇರುವಂತಹ, ನೀವು ದೂರ ಇರುವಂತಹ ಜೀವನ ಎಂಟಿ ಅಂತ ಫೀಲ್ ಆಗ್ತಾ ಇದೆ. ಲೋನ್ಲಿನೆಸ್ ತುಂಬ ಫೀಲ್ ಆಗ್ತಾ ಇದೆ. ಎಮೋಷ್ನಲ್ ಸಪೋರ್ಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅವರಿಗೆ ಲಾಸ್ ಎನರ್ಜಿ ಥರ ಫೀಲ್ ಆಗ್ತಾ ಇದೆ. ಬಟ್ ನಿಮ್ಮ ಜೊತೆ ಇದ್ದರೆ ಹ್ಯಾಪಿನೆಸ್ ಇದೆ, ಎಮೋಷ್ನಲ್ ಕಂಫರ್ಟ್ ಇದೆ, ಪೀಸ್ ಇದೆ ಅಂತ ಅವರಿಗೆ ಗೊತ್ತಾಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಸ್ಮೂತಾಗಿ ಇರುವಂತಹ ಒಂದು ಪಾರ್ಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇದ್ದರೆ ಲೈಫ್ ಸ್ಮೂತ್ ಆಗುತ್ತೆ ಅನ್ನೋದು ಅವರ ಮನಸ್ಸಿಗೆ ಅರಿವಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಈಗ ಅವರ ಮನಸ್ಸು 2 ಕಡೆ ಓಡ್ತಾ ಇದೆ. ಹೃದಯ ಒಂದು ಕಡೆ ಎಳಿತಾ ಇದೆ, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇನ್ನೊಂದು ಕಡೆ ಎಳಿತಾ ಇದೆ. ಅದೇ ಕಾರಣಕ್ಕೆ ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಡಿಸಿಷನ್ ತಗೊಳ್ಳೋದಕ್ಕೆ ಸಮಯ ತಗೊಳ್ತಾ ಇದ್ದಾರೆ, ಮೆಂಟಲಿ ಸ್ಟಕ್ ಆಗ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ಕೂಡ ಹೊರಗಿನ ಥಿಂಗ್ಸ್ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದು ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಸೊಸೈಟಿಯ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲ ಸೇರಿ ಅವರ ಮೈಂಡ್ ತುಂಬ ಹೆವಿ ಆಗ್ತಾ ಇದೆ. ಕ್ಲಾರಿಟಿ ಬರ್ತಾ ಇದೆ, ಮೆಂಟಲ್ ಅವೇಕ್ನಿಂಗ್ ಎನರ್ಜಿ, ರಿಯಲೈಸೇಷನ್ ಎನರ್ಜಿ. ಈಗ ಅವರ ಮೈಂಡ್ ಸ್ಲೋಲಿ ಕ್ಲಿಯರ್ ಆಗೋದಕ್ಕೆ ಶುರು ಆಗ್ತಾ ಇದೆ. ಹಿಂದೆ ಇದ್ದ ಈಗೋ ಅನ್ನೋದು ಕಡಿಮೆ ಆಗ್ತಾ ಇದೆ. ಅವರಿಗೆ ಒಂದು ಡೀಪ್ ಪ್ರಶ್ನೆ ಬರ್ತಾ ಇದೆ, ನನಗೆ ನಿಜವಾಗ್ಲೂ ಬೇಕಾಗಿರೋದು ಏನು? ಯಾಕೆಂದರೆ ಇದುವರೆಗೆ ಅವರು ಬೇರೆಯವರ ಮಾತು ಕೇಳಿರ್ಬೋದು, ಸಿಚುವೇಶನ್ಗೆ ರಿಯಾಕ್ಟ್ ಮಾಡಿರ್ಬೋದು, ಸಿಚುವೇಶನ್ ಪ್ರಕಾರ ನಡ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ಭಯದಲ್ಲಿ ಡಿಸಿಷನ್ಸ್ ತಗೊಂಡಿರ್ಬೋದು, ಅಥವಾ ಅರ್ಜೆಂಟಲ್ಲಿ ಯಾವುದಾದ್ರೂ ಒಂದು ಕೋಪದಲ್ಲಿ ಡಿಸಿಷನ್ ತಗೊಂಡಿರ್ಬೋದು. ಆದರೆ ಈಗ ಅವರು ಫಸ್ಟ್ ಟೈಮ್ ಅವರ ಹಾರ್ಟ್ ಮಾತನ್ನು ಕೇಳ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಕನ್ಫ್ಯೂಷನ್ ಅನ್ನೋದು ಕಡಿಮೆ ಆಗ್ತಾ ಇದೆ, ಪ್ರಿಯಾರಿಟೀಸ್ ಅನ್ನೋದು ಕ್ಲಿಯರ್ ಆಗ್ತಾ ಇದೆ, ಎಮೋಷ್ನಲ್ ಟ್ರೂತ್ ಅನ್ನೋದು ಹೊರಗಡೆ ಬರ್ತಾ ಇದೆ. ಅವರ ಮೈಂಡ್ ಸೆಟ್ಲ್ ಆಗುವ ಪ್ರಕ್ರಿಯೆ ಅನ್ನೋದು ಶುರು ಆಗ್ತಾ ಇದೆ. ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಎನರ್ಜಿ. ಅವರು ನಿಮ್ಮ ಕಡೆ ಒಂದು ಕ್ಲಾರಿಟಿ ಜೊತೆ ನೋಡುವುದಕ್ಕೆ ಶುರು ಮಾಡ್ತಾರೆ ಅನ್ನುವ ಎನರ್ಜಿ. ಅವರಿಗೆ ಸ್ಲೋಲಿ ಗೊತ್ತಾಗ್ತಾ ಇದೆ, ನೀವು ಅವರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿದ್ದೀರಾ, ನಿಮ್ಮ ಪ್ರೆಸೆನ್ಸ್ಗೆ ತುಂಬ ವ್ಯಾಲ್ಯೂ ಇದೆ, ನಿಮ್ಮನ್ನು ಕಳ್ಕೊಳ್ಳೋದು ಈಸಿ ಅಲ್ಲ, ನಿಮ್ಮನ್ನು ಮರೆಯೋದು ಈಸಿ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಈ ವ್ಯಕ್ತಿ ಈಗ ಕನ್ಫ್ಯೂಷನ್ ಕಡೆಯಿಂದ ಕ್ಲಾರಿಟಿ ಕಡೆಗೆ ಬರ್ತಾ ಇದ್ದಾರೆ. ಹಾರ್ಟ್ ಪ್ಲಸ್ ಮೈಂಡ್ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಫೈನಲಿ ನಿಮ್ಮ ಪರ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು ಅನ್ನೋ ಸ್ಟೇಜ್ಗೆ ಹೋಗ್ತಾ ಇದ್ದಾರೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇಲ್ಲಿವರೆಗೂ ಈ ವ್ಯಕ್ತಿ ಬದಲಾವಣೆ ಅಂದರೆ ಸ್ವಲ್ಪ ಹೆದರ್ತಾ ಇದ್ರು. ಯಾವುದೇ ಒಂದು ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ತುಂಬ ಯೋಚನೆ ಮಾಡ್ತಾಯಿದ್ರು. ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಅವರಿಗೆ ಸುಲಭ ಆಗಿರಲಿಲ್ಲ. ಕೆಲವೊಮ್ಮೆ ಜನರಿಗೆ ಪ್ರೀತಿ ಇದ್ದರೂ ಕೂಡ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೀತಿ ಇದ್ದರೂ ಕೂಡ ಮುಂದೆ ಹೆಜ್ಜೆ ಇಡುವಂತಹ ಧೈರ್ಯ ಇರೋದಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಏನಾದರೂ ತಪ್ಪಾದರೆ, ನಾನು ಮತ್ತೆ ಹರ್ಟ್ ಆದರೆ, ನಿರಾಸೆ ಆಗಿಬಿಟ್ರೆ ಜನ ಏನು ಹೇಳ್ತಾರೆ, ನನ್ನ ಫ್ಯಾಮಿಲಿ ಒಪ್ಕೊಳ್ತಾರ ಅಂಥ ಪ್ರಶ್ನೆಗಳು ಕೂಡ ಓಡಾಡ್ತಾ ಇರುತ್ತೆ. ಸೊ ಅವರು ಅವರ ಫೀಲಿಂಗ್ಸ್ಗಿಂತ ಅವರ ಭಯಗಳಿಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಾಯಿದ್ರು. ಆದರೆ ಈಗ ಏನು ಬದಲಾಗ್ತಾ ಇದೆ ಅಂದರೆ
ಅವರ ಮನಸ್ಸಿನೊಳಗಡೆ ದೊಡ್ಡ ಬದಲಾವಣೆ ಶುರು ಆಗುವ ಎನರ್ಜಿ ಇದೆ. ಹಿಂದೆ ಭಯ ದೊಡ್ಡದಾಗಿತ್ತು, ಈಗ ನಿಮ್ಮ ವ್ಯಾಲ್ಯೂ ದೊಡ್ಡದಾಗಿ ಕಾಣ್ತಾ ಇದೆ. ಹಿಂದೆ ಸಮಸ್ಯೆ ಕಾಣ್ತಾ ಇತ್ತು, ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಎನರ್ಜಿ ಇದೆ. ನಿಮಗಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಡಿಸಿಷನ್ ತಗೊಳ್ಳುವ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಬಾರ್ದು ಅಂದರೆ ನಾನು ಏನು ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ ಅವರಿಗೆ. ಪಾಸ್ಟಲ್ಲಿ ಅವರು ಸ್ವಾರ್ಥಿಯಾಗಿ ಥಿಂಕ್ ಮಾಡಿರ್ಬೋದು, ಮುಂದೆ ಏನಾಗ್ಬೋದು, ಈ ರಿಲೇಷನ್ಶಿಪ್ ಎಲ್ಲಿಗೆ ಹೋಗ್ಬೋದು, ನಾವು ಒಟ್ಟಿಗಿರ್ಬೋದಾ, ಇಂಥ ಯೋಚನೆಗಳು ಬರ್ತಾ ಇರ್ಬೋದು. ಇದು ಕೇವಲ ಅಟ್ರ್ಯಾಕ್ಷನ್ ಅಲ್ಲ, ತುಂಬ ಥಿಂಕ್ ಮಾಡುವ ಎನರ್ಜಿ ಇದೆ. ಅಂದರೆ ಹಳೆಯ ಸ್ವಾರ್ಥಿ ಎನರ್ಜಿ ಬದಲಾವಣೆ ಆಗ್ತಾ ಇದೆ. ಎಮೋಷ್ನಲ್ ಮೆಚ್ಯೂರಿಟಿ ಎನರ್ಜಿ ಬರ್ತಾ ಇದೆ. ಹಳೆಯ ವರ್ತನೆ ಬಗ್ಗೆ ಯೋಚನೆ ಮಾಡುವಂತಹ ಹಂತಕ್ಕೆ ಬಂದಿದ್ದಾರೆ. ಕೆಲವೊಮ್ಮೆ ಈ ವ್ಯಕ್ತಿ ಅವರ ಭಾವನೆಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರು. ಅವರ ಕೋಪ ತುಂಬ ಮುಖ್ಯ ಆಗಿತ್ತು, ಅವರ ನೋವು ತುಂಬ ಮುಖ್ಯ ಆಗಿತ್ತು, ಅವರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಮಾತ್ರ ತುಂಬ ಮುಖ್ಯ ಆಗಿತ್ತು. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಅನ್ನೋದು ಹೆಚ್ಚಿತ್ತು. ಕೆಲವೊಮ್ಮೆ ನೀವು ಅವರ ಮನಸ್ಸನ್ನು ಹೇಳದೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅವರ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂದರೆ, ಅವರು ಹೇಳದೇ ಇದ್ದರೂ ಕೂಡ ನಿಮ್ಮ ಮನಸ್ಸಿಗೆ ಅವರ ಬಗ್ಗೆ ಗೊತ್ತಾಗಬೇಕು, ಇವರ ಫೀಲಿಂಗ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಕೆಲವರು ಅಂದ್ಕೊಂಡಿರ್ಬೋದು. ಆದರೆ ಇದು ಯಾವಾಗಲೂ ಸಾಧ್ಯ ಆಗೋದಿಲ್ಲ ಅಲ್ವಾ? ಯಾಕೆಂದರೆ ಯಾರು ಮೈಂಡ್ ರೀಡ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಏನು ಬದಲಾಗ್ತಾ ಇದೆ ಅಂದರೆ, ಅವರಿಗೆ ಅದರ ಅರಿವು ಬರ್ತಾ ಇದೆ, ಅವರಿಗೆ ಅರ್ಥ ಆಗ್ತಾ ಇದೆ. ನನ್ನ ಫೀಲಿಂಗ್ಸ್ ನಾನು ಹೇಳಬೇಕು, ನಾನು ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ನಾನು ಓಪನ್ ಅಪ್ ಆಗಿ ಎಲ್ಲ ಶೇರ್ ಮಾಡ್ಕೋಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಇದು ಎಮೋಷ್ನಲಿ ಮೆಚ್ಯೂರಿಟಿ ಇರುವಂತಹ ಎನರ್ಜಿ. ಯಾಕೆಂದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದು ಕೇವಲ ಊಹೆಗಳಿಂದ ಅಲ್ಲ, ಸೈಲೆನ್ಸಿಂದ ಅಲ್ಲ, ಓಪನ್ ಕಮ್ಯುನಿಕೇಷನ್ನಿಂದ. ಈಗ ಅವರು ನಿಧಾನವಾಗಿ ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ಮೊದಲಿನ ಹಾಗೆ ಇಲ್ಲ, ಬದಲಾವಣೆಗೆ ರೆಡಿ ಆಗ್ತಾ ಇದ್ದಾರೆ. ತಮ್ಮ ತಪ್ಪುಗಳನ್ನು ಅರಿತುಕೊಳ್ತಾ ಇದ್ದಾರೆ. ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಳುವಂತಹ ಹಂತಕ್ಕೆ ಬರ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಆಗುವಂತಹ ಎನರ್ಜಿ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ, ಡಿವೈನ್ ಗೈಡೆನ್ಸ್, ಇಲ್ಲಿ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ. ಯಾಕೆ ಅಂದರೆ ನಿಮ್ಮ ಕನಸುಗಳ ಮೇಲೆ ನೀವು ನಂಬಿಕೆ ಇಡಿ ಅನ್ನೋ ಗೈಡೆನ್ಸ್ ಇದೆ ನಿಮಗೆ. ಕೆಲವೊಮ್ಮೆ ನಾವು ತುಂಬ ಕಾಯ್ತಾ ತುಂಬ ಟಯರ್ಡ್ ಆಗಿಬಿಡ್ತೀವಿ. ಇದಾಗುತ್ತಾ, ಆ ವ್ಯಕ್ತಿ ಮತ್ತೆ ಬರ್ತಾರಾ, ನಮ್ಮ ರಿಲೇಷನ್ಶಿಪ್ಗೆ ಭವಿಷ್ಯ ಇದೆಯಾ, ಫ್ಯೂಚರ್ ಇದೆಯಾ ಅಂತ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ, ಕನ್ಫ್ಯೂಷನ್ಗಳು ಬರ್ತಾ ಇರುತ್ತೆ. ಆದರೆ ಗೈಡೆನ್ಸ್ ಏನಿದೆ ಅಂದರೆ, ಭಯದ ಮೇಲೆ ಅಲ್ಲ, ನಂಬಿಕೆಯ ಮೇಲೆ ನಿಲ್ಲಿ. ಈಗ ಎಲ್ಲವೂ ಕಾಣಿಸೋದಿಲ್ಲ ಅಂತ ಅಂದರೆ ಎಲ್ಲವೂ ಮುಗ್ದೋಗಿದೆ ಅಂತ ಅರ್ಥ ಅಲ್ಲ. ಕೆಲವೊಂದು ವಿಷಯಗಳು ಸರಿಯಾದ ಸಮಯ ಬಂದಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಅಂದರೆ ಎನರ್ಜಿ ಪ್ರಕಾರ ಕೇವಲ ಪ್ರೀತಿ ಮಾತ್ರ ಅಲ್ಲ, ಇದು ಎರಡು ಹೃದಯಗಳ ನಡುವೆ ಇರುವ ಡೀಪ್ ಕನೆಕ್ಷನ್ ಇದೆ. ನಿಮ್ಮಿಬ್ಬರ ನಡುವೆ ಕೇವಲ ಆಕರ್ಷಣೆ, ಅಟ್ರಾಕ್ಷನ್ ಮಾತ್ರ ಅಲ್ಲ, ಅರ್ಥ ಮಾಡ್ಕೊಳ್ಳೋದು, ಆತ್ಮೀಯತೆ, ಭಾವನಾತ್ಮಕ ಒಂದು ಬಾಂಡ್ ಇದೆ. ಅಂತಹ ಎನರ್ಜಿ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ. ಕೆಲವೊಮ್ಮೆ ಕೆಲವು ಜನರನ್ನು ನಾವು ಭೇಟಿಯಾದಾಗ ಈ ವ್ಯಕ್ತಿ ಮೊದಲೇ ಪರಿಚಯ ಇದ್ದ ಹಾಗೆ ಅನ್ನಿಸ್ತಾ ಇರುತ್ತೆ. ಸೊ ಅದೇ ತರಹದ ಎನರ್ಜಿ. ನೀವಿಬ್ಬರು ಒಬ್ಬರ ಲೈಫ್ನಲ್ಲಿ ಏನಾದರೂ ಕಲಿಸೋದಿಕ್ಕೆ ಅಥವಾ ಕಲಿಯೋದಕ್ಕೆ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು, ಒಂದು ಪಾಠಕ್ಕಾಗಿ ಕೂಡ ಬಂದಿರಬಹುದು. ಸೊ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋದಾದರೆ, ತುಂಬ ಅತಿಯಾಗಿ ಭಯ ಪಡಬೇಡಿ, ಅತಿಯಾಗಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಸರಿಯಾದ ಸಮಯಕ್ಕೆ ನಡೆಯಬೇಕಾಗಿರೋದು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ಈಗ ನಿಮ್ಮ ಕೆಲಸ ನಂಬಿಕೆ ಇಡೋದು ಮತ್ತು ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು. ಮಿಸ್ಸಿಂಗ್ ಎನರ್ಜಿ ಇದೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ನೆನಪಿಸ್ಕೊಳ್ಳುವಂತಹ ಎನರ್ಜಿ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ದಿನದ ಯಾವುದೇ ಟೈಮ್ನಲ್ಲಿ ಆಗಿರಲಿ, ಇದ್ದಕ್ಕಿದ್ದಂತೆ ನಿಮ್ಮ ನೆನಪಿಗೆ ಹೋಗ್ಬೋದು, ನಿಮ್ಮ ನೆನಪು ಮತ್ತೆ ಮತ್ತೆ ಬರಬಹುದು. ಮಿಸ್ ಮಾಡಿಕೊಳ್ಳುವಂತಹ ಫೀಲಿಂಗ್. ಕೆಲವೊಂದು ಸಲ ಜನರು ಯಾರನ್ನಾದರೂ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೊರಗಡೆ ತೋರಿಸೋದಿಲ್ಲ, ಆದರೆ ಮನಸ್ಸಿನ ಒಳಗಡೆ ಮಾತ್ರ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅವರೀಗ ಏನು ಮಾಡ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅಂತಹ ಎನರ್ಜಿ ಇದೆ. ಈ ವ್ಯಕ್ತಿ ಕೆಲವೊಮ್ಮೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇರ್ಬೋದು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಮಾತು, ನಿಮ್ಮ ಅಟೆನ್ಷನ್, ಇವುಗಳ ಕೊರತೆಯನ್ನು ಅವರು ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳು ಅವರನ್ನು ಬಿಟ್ಟು ಹೋಗ್ತಾ ಇಲ್ಲ. ಹೊರಗಡೆ ಎಲ್ಲವೂ ನಾರ್ಮಲ್ ಅಂತ ಅನ್ನಿಸ್ಬೋದು, ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ನೆನಪು, ನಿಮ್ಮ ಆ್ಯಬ್ಸೆನ್ಸ್ ಮತ್ತು ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ನಿಧಾನವಾಗಿ ಹೆಚ್ಚಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಕಾರ್ಮಿಕ್ ಬಾಂಡ್ ಎನರ್ಜಿ, ಹೀಲಿಂಗ್ ಆಗ್ತಾ ಇರುವಂತಹ, ಪೇಯ್ನ್ ಹೀಲಿಂಗ್ ಆಗ್ತಾ ಇರುವಂತಹ ಎನರ್ಜಿ. ಪ್ರತಿ ರಿಲೇಷನ್ಶಿಪ್ ನಮ್ಮ ಜೀವನಕ್ಕೆ ಕೇವಲ ಸಂತೋಷವನ್ನು ಕೊಡೋದಕ್ಕೆ, ಕೇವಲ ಹ್ಯಾಪಿನೆಸ್ಸನ್ನು ಕೊಡೋದಕ್ಕೆ ಬಂದಿರೋದಿಲ್ಲ. ಕೆಲವು ಸಂಬಂಧಗಳು ನಮಗೆ ಪಾಠ ಕಲಿಸೋದಕ್ಕೆ, ಲೆಸನ್ ಕಲಿಸೋದಕ್ಕೆ ಕೂಡ ಬಂದಿರುತ್ತೆ.
ಇಲ್ಲಿ ಕಾರ್ಮಿಕ್ ಬಾಂಡ್ ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಕಾರಣವಿಲ್ಲದೆ ತುಂಬ ಅಟ್ರಾಕ್ಷನ್ ಇರ್ಬೋದು. ಎಷ್ಟೇ ದೂರ ಹೋದರೂ ಕೂಡ, ಎಷ್ಟೇ ಜಗಳ ಆದರೂ ಕೂಡ, ಎಷ್ಟೇ ನೋವಾದರೂ ಮತ್ತೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಯೋಚಿಸುವಂತಹ ಎನರ್ಜಿ. ನೋವು ಯಾಕೆ ಅಂದರೆ ಕೆಲವೊಮ್ಮೆ ಈ ವ್ಯಕ್ತಿ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿರ್ಬೋದು, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇರ್ಬೋದು, ಅಥವಾ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸ್ತಿರ್ಬೋದು. ಇದರಿಂದ ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು. ಆ ಟೈಮ್ನಲ್ಲಿ ನಾನು ಇಷ್ಟೆಲ್ಲ ಟೈಮ್ ಕೊಟ್ಟರೂ ಕೂಡ, ಇಷ್ಟೆಲ್ಲ ಈ ರಿಲೇಷನ್ಶಿಪ್ಗೆ ಸ್ಯಾಕ್ರಿಫೈಸ್ ಮಾಡಿದ್ರೂ ಕೂಡ ಯಾಕೆ ನನಗೆ ಹೀಗೆ ಆಯಿತು ಅಂತ ಪ್ರಶ್ನೆ ಕೂಡ ನಿಮ್ಮ ಹತ್ರ ಬಂದಿರ್ಬೋದು. ಈಗ ಏನು ಬದಲಾಗ್ತಾ ಇದೆ ಅಂದರೆ ಈ ಟಾಕ್ಸಿಕ್ ಸೈಕಲ್ ಈಗ ನಿಧಾನವಾಗಿ ತುಂಬ ಜನರ ಲೈಫ್ನಿಂದ ಮುಗಿಯುವ ಹಂತಕ್ಕೆ ಬಂದಿದೆ. ಹಿಂದೆ ಅದೇ ಜಗಳ, ಅದೇ ನೋವು, ಅದೇ ಗೊಂದಲ, ಅದೇ ಕನ್ಫ್ಯೂಷನ್ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಆದರೆ ಈಗ ಈ ಪ್ಯಾಟ್ರನ್ ಬ್ರೇಕ್ ಆಗುವ ಎನರ್ಜಿ ತುಂಬ ಜನರ ಲೈಫ್ನಲ್ಲಿದೆ. ಬಟ್ ಎಲ್ಲರ ಎನರ್ಜಿ ಒಂದೇ ರೀತಿ ಆಗಿರಬೇಕು ಅಂತ ಇಲ್ಲ. ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಬೇಕು. ನೀವಿಬ್ಬರು ಈ ರಿಲೇಷನ್ಶಿಪ್ಪಿಂದ ಕಲಿಯಬೇಕಿದ್ದ ಪಾಠವನ್ನು ನಿಧಾನವಾಗಿ ಕಲಿತಾ ಇದ್ದೀರಾ. ಹಿಂದೆ ಇದ್ದ ಒಂದು ರೀತಿಯ ಕುರುಡು ಪ್ರೀತಿ ಅಂದರೆ ಅಂಧ ಪ್ರೀತಿ ಈಗ ನಿಮ್ಮ ಅರಿವಿಗೆ ಬರ್ತಾ ಇದೆ, ಬದಲಾಗ್ತಾ ಇದೆ. ಹಿಂದೆ ಇದ್ದ ಒಂದು ಡಿಪೆಂಡೆನ್ಸಿ ಈಗ ಸ್ವಾಭಿಮಾನದ ಕಡೆಗೆ ಹೋಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಬಂದ ನೋವು ಅದು ವೇಸ್ಟ್ ಆಗಿಲ್ಲ, ಆ ನೋವು ನಿಮ್ಮಿಬ್ಬರನ್ನ ಬದಲಾಯಿಸ್ತಾ ಇದೆ. ಹಾಗೆ ಈ ಕಾರ್ಮಿಕ್ ಸೈಕಲ್ ಕೂಡ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇದೆ ಅನ್ನುವ ಎನರ್ಜಿ. ಲೋನ್ಲಿನೆಸ್ ಎನರ್ಜಿ, ಸೆಲ್ಫ್ ರಿಫ್ಲೆಕ್ಷನ್ ಎನರ್ಜಿ. ಹೊರಗಡೆ ಈ ವ್ಯಕ್ತಿ ನಾರ್ಮಲಾಗಿ ಕಾಣ್ಬೋದು, ನಗ್ಬಹುದು, ಜನರ ಜೊತೆ ಮಾತಾಡ್ಬೋದು. ಬಟ್ ಮನಸ್ಸಿನ ಒಳಗಡೆ ಮಾತ್ರ ಬೇರೆ ರೀತಿ ಕತೆ ನಡೀತಾ ಇದೆ. ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಸರಿಯಾಗಿ ನಡ್ಕೊಂಡ, ನನ್ನಿಂದ ತಪ್ಪಾಯ್ತಲ್ವಾ, ನಾನು ಒಳ್ಳೆಯ ಪಾರ್ಟ್ನರ್ ಆಗಿದ್ನಾ, ಇಂಥ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ನಿಮ್ಮ ಸಹನೆ ಇದೆಲ್ಲ ನೆನಪಾದಾಗ ನಾನು ಇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಫೀಲಿಂಗ್ ಕೂಡ ಬರಬಹುದು. ಈಗ ಅವರು ಅವರ ತಪ್ಪುಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇರಬಹುದು. ನಿಮ್ಮ ಒಳ್ಳೆಯ ಗುಣಗಳನ್ನು ನೆನಪು ಮಾಡ್ಕೊಳ್ತಾ ಇರ್ಬೋದು. ಅವ್ರು ಮಾಡಿದ ತಪ್ಪುಗಳು ಮಾತ್ರ ದೊಡ್ಡದಾಗಿ ಕಾಣ್ತಾ ಇರ್ಬೋದು. ಸೊ ಅವರು ಕಾನ್ಫಿಡೆನ್ಸ್ ಕೂಡ ಸ್ವಲ್ಪ ಕಡಿಮೆ ಆಗಿರುವ ಸಾಧ್ಯತೆ ಇದೆ. ಈ ವ್ಯಕ್ತಿ ಈಗ ಹೊರಗಿಂತ ಒಳಗೆ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದು ಒಂದು ಕಡೆ, ಅವರ ತಪ್ಪುಗಳ ಅರಿವು ಇನ್ನೊಂದು ಕಡೆ. ಈ ಎರಡೂ ಸೇರಿ ಅವರನ್ನು ಎಮೋಷ್ನಲ್ ಆಗಿ ಮಾಡ್ತಾ ಇದೆ. ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಡಿವೈನ್ ಗೈಡೆನ್ಸ್ ಏನಿದೆ ಅಂದರೆ ಪೇಷನ್ಸ್ ಎನರ್ಜಿ, ವೈಸ್ ಆ್ಯಕ್ಷನ್ ಎನರ್ಜಿ. ಯಾಕೆಂದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ನೀವು ಯಾವುದೇ ಕೋಪ, ಈಗೋ, ಆರೋಪ ಇಲ್ಲದೆ ಮಾತಾಡ್ತೀರಾ ಅಂದರೆ ನೀವು ಕಾಮಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಮಾತಾಡ್ಬೋದು. ಆದರೆ ಆ ಮಾತುಕತೆ ಉತ್ತರ ಕೇಳೋದಕ್ಕೆ ಅಲ್ಲ, ಜಗಳ ಮಾಡೋದಕ್ಕೆ ಅಲ್ಲ, ಅಥವಾ ಆ ವ್ಯಕ್ತಿಗೆ ಪ್ರೆಷರ್ ಹಾಕೋದಕ್ಕೆ ಅಲ್ಲ, ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಕ್ಕೆ ಆಗಿರಬೇಕು. ನಿಮಗೆ ಇನ್ನೂ ಸಿಚುವೇಶನ್ ಕ್ಲಿಯರ್ ಆಗಿಲ್ಲ ಅನಿಸಿದ್ರೆ ಸ್ವಲ್ಪ ಟೈಮ್ ತಗೊಳ್ಳೋದು ಉತ್ತಮ. ಕೆಲವೊಮ್ಮೆ ಸಮಯನೇ ದೊಡ್ಡ ಹೀಲರ್ ಆಗಿರುತ್ತೆ. ಯಾಕೆಂದರೆ ಈ ವ್ಯಕ್ತಿ ಇನ್ನೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ, ಹೀಲ್ ಆಗಿಲ್ಲ. ಅವರ ಒಳಗೆ ಈಗೋ ಇರ್ಬೋದು, ಗೊಂದಲ ಇರ್ಬೋದು, ಕೋಪ ಇರ್ಬೋದು, ಭಯ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ನಿಮಗೆ ಬೇಕಾದ ಉತ್ತರ ಸಿಗದೆ ಕೂಡ ಇರ್ಬೋದು. ಬಟ್ ನೀವು ಪಾಸಿಟಿವ್ ಆಗಿರಬೇಕು. ಯಾವುದೇ ಒಂದು ಒತ್ತಡದಿಂದ ಓಡ್ ಹೋಗಬೇಡಿ, ಫೋರ್ಸ್ ಮಾಡಬೇಡಿ, ಅವರನ್ನು ಚೇಸ್ ಮಾಡಬೇಡಿ. ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ. ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ. ಸರಿಯಾದ ಸಮಯ ಬಂದಾಗ ಸರಿಯಾದ ಮಾತುಕತೆ ಕೂಡ ನಡೆಯುತ್ತೆ. ಸರಿಯಾದ ಉತ್ತರ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ರೀತಿಯಲ್ಲೂ ಅರ್ಜೆಂಟಲ್ಲಿ, ಆತುರದಲ್ಲಿ ಯಾವುದೇ ನಿರ್ಧಾರ ತಗೊಳ್ಬೇಡಿ. ನಿಮಗೆ ಅನಿಸಿದ್ರೆ ನೀವು ಯಾವುದೇ ಕೋಪ ಇಲ್ಲದೆ, ಯಾವುದೇ ಈಗೋ ಇಲ್ಲದೆ, ಯಾವುದೇ ಹಳೆಯ ನೋವು ಹೊರಗಡೆ ಹಾಕದೆ ತುಂಬ ಮೆಚ್ಯೂರಾಗಿ ಮಾತಾಡ್ಬೋದು ಅಂತ ನಿಮ್ಮ ಮನಸ್ಸಿಗೆ ಅಂದರೆ ಈ ವ್ಯಕ್ತಿಯ ಜೊತೆ ಒಂದು ಸಿಂಪಲ್ ಕಾನ್ವರ್ಜೇಷನ್ ಕೂಡ ಶುರು ಮಾಡ್ಬೋದು. ಆದರೆ ನೀವು ಮಾತಾಡುವ ಉದ್ದೇಶ ಅವ್ರಿಗೆ ತಪ್ಪು ಕಂಡುಹಿಡಿಯೋ ರೀತಿ ಇರಬಾರ್ದು. ಯಾಕೆ ನನ್ನನ್ನು ನೋಯಿಸ್ದೆ ಅಂತ ಅವರು ಕೇಳೋದಕ್ಕಿಂತ ಅವರ ಮನಸ್ಥಿತಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋದು ಉತ್ತಮ. ಈಗ ಬಂದಿರುವ ಎನರ್ಜಿ ಪ್ರಕಾರ ಹೆಚ್ಚಿನ ಜನರಿಗೆ ಈ ವ್ಯಕ್ತಿ ಇನ್ನೂ ಕೂಡ ಅವರ ಒಳಗಿನ ಗೊಂದಲದಿಂದ ಹೊರಗಡೆ ಬಂದಿಲ್ಲ. ಇನ್ನೂ ಕೆಲವು ವಿಷಯಗಳನ್ನು ಅವರು ಮನಸ್ಸಿನ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಅವರು ಕೊಡುವ ಸಮಯನೇ ತುಂಬ ದೊಡ್ಡ ಗಿಫ್ಟ್ ಆಗಿರುತ್ತೆ. ಸೊ ಅವರು ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ. ಹೊರಗಡೆ ಅವರು ಸ್ಟ್ರಾಂಗಾಗಿ ಕಾಣಿಸ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ವಿಚಾರಗಳ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಮ್ಮ ನೆನಪಿದೆ, ಇನ್ನೊಂದು ಕಡೆ ಜವಾಬ್ದಾರಿ ಇದೆ, ಮತ್ತೊಂದು ಕಡೆ ಅವರದೇ ಆದ ಗೊಂದಲ ಇದೆ. ಇದೆಲ್ಲ ಸೇರಿ ಅವರನ್ನು ಕನ್ಫ್ಯೂಷನ್ ಮಾಡ್ತಾ ಇದೆ. ಯಾಕೆಂದರೆ ಈಗ ಅವರು ಕೆಲವೊಮ್ಮೆ ಈಗೋದಲ್ಲಿ ಕೂಡ ಇರಬಹುದು. ಕೆಲವೊಮ್ಮೆ ಅವರು ಭಾವನೆಗಳನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರದೇ ಇರ್ಬೋದು. ಕೆಲವೊಮ್ಮೆ ನೀವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಈಗ ಮಾತಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುವ ಬದಲು ಇನ್ನಷ್ಟು ಕನ್ಫ್ಯೂಷನ್ ಕೂಡ ಆಗುವ ಸಾಧ್ಯತೆ ಇದೆ. ಸೊ ಈ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡಿ. ನಿಮ್ಮ ಪೀಸ್ ಮೇಲೆ
ಕೆಲಸ ಮಾಡಿ, ನಿಮ್ಮ ಹ್ಯಾಪಿನೆಸ್ ಮೇಲೆ ವರ್ಕ್ ಮಾಡಿ. ಯಾಕೆಂದರೆ ನೀವು ನಿಮ್ಮನ್ನು ಹೀಲಿಂಗ್ ಮಾಡಿಕೊಂಡಾಗ ಮಾತ್ರ ಈ ಕನೆಕ್ಷನ್, ಈ ರಿಲೇಷನ್ಶಿಪ್ ಹೆಲ್ತಿಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ರೀಕನ್ಸಿಲೇಷನ್ ಎನರ್ಜಿ ಇದೆ, ಹೋಪ್ ಎನರ್ಜಿ ಇದೆ, ಡಿವೈನ್ ಟೈಮಿಂಗ್ ಎನರ್ಜಿ ಇದೆ. ಈ ಕನೆಕ್ಷನ್ ಇನ್ನೂ ಸಂಪೂರ್ಣವಾಗಿ ಮುಗ್ದು ಹೋಗಿಲ್ಲ. ಈಗ ನಿಮ್ಮಿಬ್ಬರ ನಡುವೆ ದೂರ ಇರ್ಬೋದು, ಮಾತು ಕಡಿಮೆ ಇರ್ಬೋದು, ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಒಬ್ಬರ ಬಗ್ಗೆ ಒಬ್ಬರು ಹೊರಗಡೆ ಫೀಲಿಂಗ್ಸನ್ನು ತೋರಿಸ್ದೇ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆನ ಕನೆಕ್ಷನ್ ಸಂಪೂರ್ಣ ಮುಗ್ದು ಹೋಗಿಲ್ಲ ಅನ್ನುವ ಎನರ್ಜಿ ಇದೆ. ಡಿಸ್ಟೆನ್ಸ್ ಇದೆ, ಆದರೆ ಅದು ಪರ್ಮನೆಂಟ್ ಅಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ದೂರ ಮಾಡುತ್ತೆ. ಅದು ಶಿಕ್ಷೆ ಕೊಡೋದಕ್ಕೆ ಅಲ್ಲ, ಕೆಲವು ಪಾಠಗಳನ್ನು ಕಲಿಸೋದಕ್ಕೆ, ಕೆಲವು ಸತ್ಯಗಳನ್ನು ಅರ್ಥ ಮಾಡಿಸೋದಕ್ಕೆ. ಕೆಲವೊಮ್ಮೆ ದೂರ ಆದಾಗಲೇ ಒಬ್ಬರ ವ್ಯಾಲ್ಯೂ ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ. ಸೊ ಅದೇ ಎನರ್ಜಿ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿಲ್ಲ. ಈ ಕನೆಕ್ಷನ್ ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ. ಆದರೆ ಈಗಲೇ ಓಡ್ಬಂದು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನೋ ಎನರ್ಜಿ ಕೂಡ ಇಲ್ಲ. ಮೊದಲು ಅವರಿಗೆ ಅವರ ಒಳಗಿನ ಸತ್ಯ ಅರಿವಾಗಬೇಕು, ಅವರ ಹೀಲಿಂಗ್ ಆಗಬೇಕು, ನೀವು ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗಬೇಕು, ಈ ರಿಲೇಷನ್ಶಿಪ್ ಮೌಲ್ಯ ಗೊತ್ತಾಗಬೇಕು, ಅವರ ತಪ್ಪುಗಳ ಅರಿವು ಬರಬೇಕು, ನಿಜವಾಗ್ಲೂ ಏನು ಬೇಕು ಅನ್ನೋ ಕ್ಲಾರಿಟಿ ಬರಬೇಕು. ಆ ಹಂತ ಬಂದಾಗ ಅವರು ನಿಮ್ಮ ಕಡೆ ಮೂವ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ, ಆ ಚಾನ್ಸಸ್ ಇದೆ. ಸೊ ಆತುರ ಪಡಬೇಡಿ, ಭಯ ಪಡಬೇಡಿ, ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡ್ಕೊಳ್ಬೇಡಿ. ನಿಮ್ಮ ಹೃದಯದಲ್ಲಿ ಹೋಪ್ ಅನ್ನೋದು ಇರಲಿ, ಆದರೆ ನಿಮ್ಮ ಜೀವನದಲ್ಲಿರುವ ಕನಸುಗಳನ್ನು ಅಲ್ಲಿಗೆ ಸ್ಟಕ್ ಮಾಡ್ಕೋಬೇಡಿ, ಅಲ್ಲಿಗೆ ನಿಲ್ಲಿಸಬೇಡಿ. ನಿಮ್ಮ ಲೈಫ್ ಬಗ್ಗೆ ಕೂಡ ಥಿಂಕ್ ಮಾಡಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಿಮ್ಮ ಬಳಿಗೆ ಬಂದೇ ಬರುತ್ತೆ. ಸೊ ಹೋಪ್ ಕಳ್ಕೊಳ್ಬೇಡಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿರುವ ಪಾಸಿಟಿವ್ ಆದಂತಹ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಕನಸುಗಳು ಆದಷ್ಟು ಬೇಗ ಈಡೇರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.